ಇನ್ನೇನು ಅಮೆರಿಕ ಇರಾನ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ತಿಳಿಯಾಗಿ ಎಲ್ಲವೂ ಸಹಜ ಸ್ಥಿತಿಗೆ ಮರಳುತ್ತೆ ಅಂತ ಹೇಳಿ ಜಗತ್ತು ಅಂದ್ಕೊಂಡಿತ್ತು. ಆದರೆ ಇವತ್ತು ಮತ್ತೆ ಎದುರಾಗಿದ್ದು ಆತಂಕ. ಇರಾನ್ ಮತ್ತು ಅಮೆರಿಕ ನಡುವಿನ ತಾತ್ಕಾಲಿಕ ಕದನ ವಿರಾಮ ಗೊಂದಲದ ಗೂಡಾಗಿದ್ದು ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ. ಅತಂತ್ರ ಸ್ಥಿತಿಯಲ್ಲಿ ಇರಾನ್ ಅಮೆರಿಕ ಕದನ ವಿರಾಮ. ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಸರಿಯದ ಯುದ್ಧದ ಕಾರ್ಮೋಡ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪಿಸುವ ಉದ್ದೇಶದಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿದ್ದ ತಾತ್ಕಾಲಿಕ ಕದನ ವಿರಾಮ ಮುರಿದು ಬೀಳುವ ಹಂತಕ್ಕೆ ತಲುಪಿದೆ. ಅದಕ್ಕೆ ಕಾರಣ ಕದನ ವಿರಾಮ ವಿಚಾರದಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಿರೋದು. ಇದರಿಂದ ಇರಾನ್ ಅಮೆರಿಕ ನಡುವಿನ ತಾತ್ಕಾಲಿಕ ಕದನ ವಿರಾಮ ಗೊಂದಲದ ಗೂಡಾಗಿ ಮಾರ್ಪಟ್ಟಿದೆ. ಹೌದು, ಕದನ ವಿರಾಮದ ವ್ಯಾಪ್ತಿಗೆ ಲೆಬನಾನ್ ಬರುತ್ತಾ ಅನ್ನೋ ಬಗ್ಗೆ ಇರಾನ್ ಮತ್ತು ಅಮೆರಿಕ ನಡುವೆ ತೀವ್ರ ಭಿನ್ನಾಭಿಪ್ರಾಯ ಮೂಡಿದೆ. ಲೆಬನಾನ್ನಲ್ಲಿ ಯುದ್ಧ ನಿಲ್ಲಿಸುವುದು ಒಪ್ಪಂದದ ಭಾಗವಾಗಿತ್ತು ಅನ್ನೋದು ಇರಾನ್ನ ವಾದ. ಆದರೆ ಈ ತಾತ್ಕಾಲಿಕ ಕದನ ವಿರಾಮ ಲೆಬನಾನ್ ವಿಷಯವನ್ನ ಒಳಗೊಂಡಿಲ್ಲ ಅನ್ನೋದು ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾದ. ಇನ್ನು ಕದನ ವಿರಾಮ ಬೆನ್ನಲ್ಲೇ ಮೊದಲ ಬಾರಿ ಸುದ್ದಿಗೋಷ್ಠಿ ನಡೆಸಿದ್ದ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಕೂಡ ಲೆಬನಾನ್ ಒಪ್ಪಂದದ ವ್ಯಾಪ್ತಿಯಲ್ಲಿಲ್ಲ ಅಂತ ಹೇಳಿದ್ರು. ಇದರ ಜೊತೆಗೆ ಕದನ ವಿರಾಮದ ನಡುವೆಯೂ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಿದ್ದು ಇರಾನ್ನ ಕಣ್ಣನ್ನ ಕೆಂಪಗಾಗಿಸಿದೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ನಿಲ್ಲಿಸದೇ ಇದ್ರೆ ಕದನ ವಿರಾಮ ಒಪ್ಪಂದವನ್ನ ರದ್ದುಗೊಳಿಸುವುದಾಗಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಬೆದರಿಕೆಯನ್ನ ಹಾಕಿದ್ದಾರೆ. ಮತ್ತೊಂದೆಡೆ ಟ್ರಂಪ್ರ ಮುಂದಿನ ನಡೆಯೂ ಕುತೂಹಲವನ್ನ ಮೂಡಿಸಿದೆ. ಟ್ರಂಪ್ ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಸ್ಥಗಿತಗೊಳಿಸಿದ್ರು ಅಮೆರಿಕದ ಎಲ್ಲ ಯುದ್ಧ ಹಡಗುಗಳು, ವಿಮಾನಗಳು, ಮಿಲಿಟರಿ ಸಿಬ್ಬಂದಿ ಸೇರಿ ಮಾರಕ ಶಸ್ತ್ರಾಸ್ತ್ರಗಳು ಇರಾನ್ ಸಮೀಪವೇ ಇರಲಿವೆ. ಅಂತಿಮ ಹಂತದ ಕದನ ವಿರಾಮ ಮಾತುಕತೆ ಮುಗಿಯುವವರೆಗೂ ಸೇನೆ ಯಥಾಸ್ಥಿತಿಯಲ್ಲಿ ಇರಲಿದೆ. ಒಂದು ವೇಳೆ ಕದನ ವಿರಾಮ ಒಪ್ಪಂದ ಮುರಿದು ಬಿದ್ರೆ ಭೀಕರ ದಾಳಿ ನಡೆಸುವುದಾಗಿ ಟ್ರಂಪ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ನಾಳೆ ಕದನ ವಿರಾಮ ಕುರಿತು ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಸಭೆ. ಮಾತುಕತೆಯಲ್ಲಿ ಭಾಗಿಯಾಗುತ್ತಾ ಕುತೂಹಲ ಮೂಡಿಸಿದ ಇರಾನ್ ನಡೆ. ಇರಾನ್ ಅಮೆರಿಕ ನಡುವೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದ್ದು ನಾಳೆ ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಯಲಿದೆ. ಇದಕ್ಕಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಿದ್ಧವಾಗಿದೆ. ಇರಾನ್ ಜೊತೆಗಿನ ಮಾತುಕತೆಗಾಗಿ ಅಮೆರಿಕ ಪರವಾಗಿ ಜೆಡಿ ವ್ಯಾನ್ಸ್, ಜೆರೆಡ್ ಕುಶ್ನರ್, ಸ್ಟೀವ್ ವಿಟ್ಕಾಫ್ ಪಾಕ್ಗೆ ತೆರಳಲಿದ್ದಾರೆ ಅಂತ ಹೇಳಿ ಶ್ವೇತಭವನ ಹೇಳಿತ್ತು. ಆದರೆ ಭದ್ರತೆಯ ಕಾರಣಕ್ಕೆ ಜೆಡಿ ವ್ಯಾನ್ಸ್ ಪಾಕ್ಗೆ ತೆರಳುವುದು ಅನುಮಾನ ಎನ್ನಲಾಗ್ತಾ ಇದೆ. ಇನ್ನು ಇರಾನ್ ಕೂಡ ನಾಳಿನ ಮಾತುಕತೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಕ್ಷೀಣಿಸಿದೆ. ಇರಾನ್ ನಿಯೋಗ ಗುರುವಾರ ರಾತ್ರಿ ಪಾಕಿಸ್ತಾನಕ್ಕೆ ತೆರಳಲಿದೆ ಅಂತ ಹೇಳಿ ಅಧಿಕಾರಿಯೊಬ್ಬರು ಪೋಸ್ಟ್ ಮಾಡಿದ್ರು. ಆದ್ರೆ ಈಗ ಆ ಸಂದೇಶವನ್ನ ಡಿಲೀಟ್ ಮಾಡಿರುವುದು ಕುತೂಹಲವನ್ನ ಕೆರಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಟೋಲ್ಗೆ ಅಮೆರಿಕ ವಿರೋಧ. ಇರಾನ್ಗೆ ಶಸ್ತ್ರಾಸ್ತ್ರ ನೀಡುವ ದೇಶಗಳಿಗೆ ಬೆದರಿಕೆ ಹಾಕಿದ ಸುಂಕಾಸುರ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸುವುದೇ ಅಮೆರಿಕದ ಮೊದಲ ಆದ್ಯತೆಯಾಗಿತ್ತು. ಟ್ರಂಪ್ ಹಾರ್ಮುಜ್ ಜಲಸಂಧಿ ಓಪನ್ ಆಗುವುದನ್ನ ಬಯಸಿದ್ದಾರೆ ಎಂಥೇಳಿ ಶ್ವೇತಭವನದ ವಕ್ತಾರೆ ಕ್ಯಾರೋಲಿನ್ ಲೆವಿಟ್ ಹೇಳಿದ್ದು, ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಟೋಲ್ ಸಂಗ್ರಹಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುಂಕಾಸುರ ಟ್ರಂಪ್ ಇರಾನ್ಗೆ ಶಸ್ತ್ರಾಸ್ತ್ರ ನೀಡುವ ದೇಶಗಳಿಗೆ 50% ಸುಂಕ ವಿಧಿಸುವುದಾಗಿ ಪರೋಕ್ಷವಾಗಿ ರಷ್ಯಾ ಮತ್ತು ಚೀನಾಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮ ಒಪ್ಪಂದ ಗೊಂದಲದ ಗೂಡಾಗಿದೆ. ಜೊತೆಗೆ ಮುರಿದು ಬೀಳುವ ಹಂತಕ್ಕೆ ತಲುಪಿದೆ. ಹೀಗಾಗಿ ನಾಳೆ ದಲ್ಲಾಳಿ ಪಾಕಿಸ್ತಾನದಲ್ಲಿ ನಡೆಯಲಿರುವಂತಹ ಮೀಟಿಂಗ್ನತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.